ಆದಷ್ಟು ಬೆಳಿಗ್ಗೆ ಬೇಗ ಎದ್ದೇಳೋಕ್ಕೆ ಪ್ರಯತ್ನ ಮಾಡು. ಪ್ರತಿದಿನ ನೀನು ಮಲ್ಗೋಕ್ಕಿಂತ ಮುಂಚೆ ಒಂದು ನೋಟ್ಬುಕ್ ತೊಗೊಂಡು ನಿನ್ನ ತಲೆಯಲ್ಲಿ ಬರ್ತಿರುವಂಥ ಎಲ್ಲ ಯೋಚನೆಗಳನ್ನು ಬರೆದು ಬಿಸಾಕು. ಪ್ರತಿದಿನ ಕೂಡ ಏನಾದರೂ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡು. ಆ್ಯಂಡ್ ಸಿಂಪಲ್ ಎಕ್ಸಸೈಸ್ ಆದ್ರೂ ಸರಿ, ಇನ್ ಕೇಸ್ ನಿನಗೆ ವೆಯ್ಟ್ ಏನಾದರೂ ಲಿಫ್ಟ್ ಮಾಡೋಕ್ಕೆ ಅವಕಾಶ ಇದ್ದರೆ ಅದನ್ನು ಕೂಡ ಮಾಡು. ಯಾವುದಾದ್ರೂ ಒಂದು ಆನ್ಲೈನ್ ಸ್ಕಿಲ್ನ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಆನ್ಲೈನಲ್ಲೇ ಕಲ್ತ್ಕೊ, ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ಯಾವುದಾದ್ರೂ ಒಂದು ಸ್ಕಿಲ್, ಆ ಸ್ಕಿಲ್ಲಿಂದ ನೀನು ದುಡ್ಡನ್ನು ಅರ್ನ್ ಮಾಡಬೇಕು. ಆ ರೀತಿ ಸ್ಕಿಲ್ನ ಕಲ್ತ್ಕೊಳ್ಳೋದಕ್ಕೆ ಪ್ರತಿದಿನ 1 hour ಸ್ಪೆಂಡ್ ಮಾಡು. ಇದು ನನ್ನ ಫೇವ್ರೇಟ್ ಕೂಡ ಹೌದು. ಆ್ಯಂಡ್ ಇದನ್ನು ನಾನು ಮಿಸ್ ಮಾಡೋದೇ ಇಲ್ಲ. ಪ್ರತಿದಿನವೂ ಅಟ್ಲೀಸ್ಟ್ 10 ನಿಮಿಷನಾದರೂ ಮೆಡಿಟೇಷನ್ ಮಾಡು. 10 ನಿಮಿಷ ಸಾಕು. ದೀರ್ಘವಾಗಿ ಉಸಿರು ತಗೋ, ಹೋಲ್ಡ್ ಮಾಡಿಟ್ಕೋ ಆ್ಯಂಡ್ ನಿಧಾನವಾಗಿ ಉಸಿರು ಬಿಡು. ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಸೊ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡ. ಈಗಲೇ ಅಮೆಝಾನಲ್ಲೋ ಅಥವಾ ಆಫ್ಲೈನಲ್ಲೋ ಎಲ್ಲಾದರೂ ಒಂದು ಕಡೆ ಹೋಗಿ ಯಾವುದಾದ್ರೂ ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್ ತಗೋ. ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳಿದ್ರೆ ಸೀಕ್ರೆಟ್ ಅನ್ನೋದು ಒಂದು ಬುಕ್ ಇದೆ, ಅದನ್ನು ತಗೋ. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತಿದೆ, ಆ ಬುಕ್ಸ್ನ ತಗೋ. ದಿನಕ್ಕೆ ಒಂದು 10 ಪೇಜ್ ಓದು, ಜಾಸ್ತಿನೂ ಬೇಡ. ಓಕೆ, ಪ್ರಾಕ್ಟೀಸ್ ಮಾಡ್ಕೊಂಡು ಬಾ. ಈ ಬುಕ್ ಓದೋದ್ರಿಂದ ನಿಜವಾಗ್ಲೂ ಲೈಫ್ ಬದಲಾಗುತ್ತೆ. ಚೆನ್ನಾಗಿ ಊಟ ಮಾಡು, ಕ್ಲೀನಾಗಿರಲಿ. ಏನೆಲ್ಲ ತಿಂದು ದೇಹ ಮತ್ತು ಆರೋಗ್ಯ ಎರಡನ್ನೂ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಆದಷ್ಟು ಕ್ಲೀನ್ ಫುಡ್ಸ್ ತಿನ್ನು, ಮನೆ ಫುಡ್ಡೇ ತಿನ್ನು. ಕೊನೆಯದು, ದಿಸ್ ಇಸ್ ಫ್ಯಾಂಟಾಸ್ಟಿಕ್. ನೀನು ಯಾರ ರೀತಿ ಆಗಬೇಕು ಅಂತಿದೆಯೋ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯೋದಕ್ಕೆ ಪ್ರಯತ್ನ ಮಾಡು. ಅಂಥ ಜನಗಳಿಂದ ಏನಾದರೂ ವಿಚಾರಗಳನ್ನ ಕಲ್ತ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡು. ಸೊ ದಟ್ ನೀನು ಅವ್ರ ಜೊತೆ ಇರಬೇಕಾದ್ರೆ ಅವ್ರ ಎನರ್ಜಿನೂ ಕೂಡ ಗ್ರ್ಯಾಬ್ ಮಾಡ್ಕೊಳ್ತೀಯಾ, ನಾಲೆಡ್ಜ್ನ ಪಡ್ಕೊಳ್ತೀಯಾ ಆ್ಯಂಡ್ ಡೆಫಿನೆಟ್ಲಿ ಅವ್ರ ಥರ ನೀನು ಕೂಡ ಆಗ್ತೀಯಾ. ಸೊ ಈಗ ನಾನು ಇಷ್ಟು ಹೇಳಿದ್ದನ್ನು ಈ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳು ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಾ. ಡೆಫಿನೆಟ್ ಆಗಿ ನಿನ್ನ ಮೇ ಮಂತ್ ಏನಿದೆಯೋ ಅದ್ಭುತವಾಗಿರುತ್ತೆ. ಏನು ಹೇಳು? ಅದ್ಭುತವಾಗಿ. ಶೇರ್ ಮಾಡು, ಫಾಲೋ ಮಾಡೋದನ್ನ ಮರಿಬೇಡ. ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಿನಗೆ ತಿಳಿಸಿ ನಿನ್ನ ಬದುಕನ್ನ ಬದಲಾಯಿಸೋದು ನನ್ನ ಕರ್ತವ್ಯ.